ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗೆ ಎದ್ದೆ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನೀಟಾಗಿ ತಲೆಗೆ ಸ್ನಾನ ಮಾಡಿ ನೋಡಿ ಇವತ್ತು ಸೀರೆ ಉಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಏನಿವತ್ತು ವಿಶೇಷ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾಗರ ಪಂಚಮಿ ಹಬ್ಬ. ಆಲಾಪ್ ಸ್ಕೂಲಿಗೆ ಹೊರಡೋಕ್ಕೆ ಮುಂಚೆ ಎಲ್ಲ ರೆಡಿ ಆಗಬೇಕಿತ್ತು. ಸೊ ನನ್ನ ಪೂಜೆ ಆಯಿತು. ಈಗ ಆಲಾಪು ಕೂಡ ನಾಗಪ್ಪಂಗೆ ತನಿ ಎರೆದು ಪೂಜೆ ಮಾಡ್ತಾ ಇದ್ದಾನೆ. ಸ್ಕೂಲ್ಗೆ ಅವನು 7:15 7:20 ಅಷ್ಟೊತ್ತಿಗೆ ಮನೆಯಿಂದ ಹೊರಡ್ತಾನೆ. ಅಷ್ಟೊತ್ತಿಗೆ 2 ಬಾಕ್ಸು ನಮ್ಮ ಮನೇಲಿ ಡೈಲಿ ರೆಡಿ ಇರುತ್ತೆ. ಈಗ ಇವನ್ನ ಸ್ಕೂಲಿಗೆ ಕಳಿಸ್ಕೊಟ್ಟ ಮೇಲೆ ನಾವು ಎಲ್ಲೋ ಹೊರಡ್ತೀವಿ. ಅದೆಲ್ಲಿಗೆ? ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ದಿನ ನಾವು ನಾಗಪ್ಪಂಗೆ ತನಿ ಎರಿತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಈ ಹಬ್ಬಗಳು ಅಂದಾಗ ಏನಾಗುತ್ತೆ ಅಂದ್ರೆ ಒಬ್ರೊಬ್ರು ಮನೆಯಲ್ಲಿ ಒಂದೊಂದ್ ಥರ ಆಚರಿಸ್ತಾರೆ, ಒಂದೊಂದು ರೀತಿ ಪದ್ಧತಿಗಳಿರುತ್ತೆ. ಸೊ ನಮ್ಮಲ್ಲಿ ನಾಗರ ಪಂಚಮಿಗೆ ಹೇಗೆ ಅಂದ್ರೆ ನಾಗಪ್ಪನ ಪೂಜೆ ಮಾಡ್ತೀವಿ, ಜೊತೆನಲ್ಲಿ ಅಣ್ಣ ತಮ್ಮಂದ್ರಿಗೆ ಬೆನ್ನಿಗೆ ಪೂಜೆ ಮಾಡ್ತೀವಿ. ಸೊ ಒಂದೇ ಹೊಕ್ಕಳ ಬಳ್ಳಿಯಿಂದ ಬಂದಿರುವಂತ ಅಣ್ಣ ತಮ್ಮಂದ್ರು ಆಯಸ್ಸು ಆರೋಗ್ಯದಿಂದ ಚೆನ್ನಾಗಿರ್ಲಿ ಅಂತ ಈ ರಕ್ಷಾ ಬಂಧನ ಹೇಗ್ ಮಾಡ್ತಾರೆ ಆ ತರ ನಾಗರ ಪಂಚಮಿ ದಿನ ನಾವು ಅಣ್ಣ ತಮ್ಮಂದ್ರಿಗೆ ಪೂಜೆ ಮಾಡ್ತೀವಿ. ಸೊ ನಾಗರ ಪಂಚಮಿ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತೀವಿ, ಹೇಗೆ ಪೂಜೆ ನಡೀತು, ನಾವ್ ಎಲ್ಲೆಲ್ಲಿಗೆ ಹೋದ್ವಿ, ಏನ್ ಮಾಡಿದ್ವಿ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ನಾಗರ ಪಂಚಮಿ ಹಬ್ಬದ ವಿಡಿಯೋನಲ್ಲಿ ನಮ್ ಜೊತೆ ನೀವು ಇರಿ, ಓಕೆನಾ? ಆಲಾಪು ಸ್ಕೂಲಿಗೆ ಹೊರಟ, ಯಾಕಂದ್ರೆ ಇವತ್ತು ಅವ್ನಿಗೆ ಟೆಸ್ಟ್ ಬೇರೆ ನಡೀತಿದೆ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ರಜಾ ಹಾಕಿಸಬಹುದಿತ್ತೇನೋ ಗೊತ್ತಿಲ್ಲ. ಎನಿವೇಸ್ ಇವತ್ತು ಅವನಿಗೆ ಕನ್ನಡ ಟೆಸ್ಟ್ ನಡೀತಿದೆ. ಸೊ ಈಗ ನಾನು ಪ್ರಶಾಂತ್ ಮುಕ್ತಿನಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ರಾಮೋಹಳ್ಳಿನಲ್ಲಿ ಮುಕ್ತಿನಾಗ ದೇವಸ್ಥಾನ ಇರೋದು. ಸಾಕಷ್ಟು ಜನ ನೋಡಿರ್ತೀರ ಮುಕ್ತಿನಾಗ ದೇವಸ್ಥಾನನ. ಇನ್ನೂ ಒಂದಷ್ಟು ಜನ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಮುಕ್ತಿನಾಗನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂಡ್ ಸಾಕಷ್ಟು ದೊಡ್ಡ ನಾಗಪ್ಪನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಆ ನಾಗಪ್ಪ ಎಷ್ಟಡಿ ಮಿಕ್ಕಿದ ಡೀಟೇಲ್ಸ್ನೆಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಳ್ತೀನಿ. ಏನಂತೀರಕ್ಕಲ್ಲ? ಎಸ್ ಖಂಡಿತ. ಅಂಡ್ ಸೂಪರ್ ಆಗಿದೆ ದೇವಸ್ಥಾನ. ಕೆಂಗೇರಿ ದೊಡ್ಡಾಲದ ಮರದ ರೋಡಲ್ಲಿ ಬರುತ್ತೆ. ಸೊ ನಮ್ಮನೆಯಿಂದ ಅರೌಂಡ್ 40 ಮಿನಿಟ್ಸ್ ಅನ್ಕೊಂಡಿದೀನಿ. ಸೊ ಈಗ ನಾವು ಹೊರಟಿದೀವಿ, ಒಂದು 8:10 ಹೊರಟ್ವಿ ಅಲ್ವಾ ನಾವು? 8:10 ಹೊರಟಿದೀವಿ. 8:30 9 ಗಂಟೆ ಒಳಗೆ ಅಭಿಷೇಕ ಇರುತ್ತೆ ಅಂತ ಹೇಳಿದ್ದಾರೆ ಇವತ್ತು. ಸೊ ಅಷ್ಟ್ರ ಒಳಗೆ ಅಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದು ನಮ್ಮ ಪ್ರಯತ್ನ. ರಾಮೋಹಳ್ಳಿ ಹತ್ತತ್ರ ಬಂದಿದ್ದೀವಿ ನಾವು. ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ನಿಮಗೆ. ಸೊ ನಾವು ರೈಲ್ವೆ ಟ್ರ್ಯಾಕ್ ಹತ್ರ ನಿಂತಿದ್ದೀವಿ. ಈಗ ಒಂದು ಟ್ರೈನ್ ಪಾಸ್ ಆಯಿತು. ನಾವು ಮೈಸೂರು ರೋಡಲ್ಲಿ ಇರಬೇಕಾದ್ರೇ ಅಲ್ಲೆಲ್ಲ ಟರ್ನ್ ಮಾಡಿ ಒಳಗೆ ಬರೋಷ್ಟೊಳಗೆ ಇನ್ನೊಂದ್ಸಲ ಗೇಟ್ ಹಾಕಿದ್ರು. ಸೊ 2ನೇ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜನ ನೋಡಿ, ಹಂಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ. ಇಲ್ಲಿ ನಿಂತಿದ್ವಿ ತಾನೇ ಒಂದು ಲೈನಲ್ಲಿ, ಅಲ್ಲಿ ನೋಡಿ ನಮ್ಮ ಜನ ಎಲ್ಲ ಆ ಕಡೆಯಿಂದ ಬರೋರು ಹೇಗೆ ಬರಬೇಕು, ಹಿಂಗೆ ಬ್ಲಾಕ್ ಮಾಡಿ ಇಟ್ಕೊಂಡ್ರೆ ಆ ಕಡೆಯಿಂದ ಬರೋರು ಹೇಗೆ ಬರ್ತಾರೆ ಏನೋ. ಈ ನಡುವೆ ನಮ್ಮ ಜನಕ್ಕೆ ಕೆಲವರಂತೂ ಟ್ರಾಫಿಕ್ ಸೆನ್ಸ್ ಅಲ್ಲ, ಸಿವಿಕ್ ಸೆನ್ಸೇ ಹೋಗ್ಬಿಟ್ಟಿದೆ. ಯಾರು ಹೆಂಗಾದ್ರೂ ಬರಲಿ, ನಾನು ಹೊರಟ್ರೆ ಸಾಕು ಅಷ್ಟೇ. ಪಾರ್ಕಿಂಗ್ ವಿಷಯದಲ್ಲಾಗಿರ್ಬೋದು ಅಥವಾ ನೋಡಿ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ನಿಜವಾಗ್ಲೂ ತುಂಬ ಇರಿಟೇಟ್ ಆಗುತ್ತೆ. ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಆಯಿತಾ? ನಾನೀಗ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅನ್ಬೇಡಿ. ಇವಾಗ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ತೆಗೆದು ಸೀಟ್ ಬೆಲ್ಟ್ ಹಾಕ್ಕೊಳ್ಳದೆ ತಿರುಗಿದ್ದೀನಿ, ಆಯಿತಾ? ಓಕೆ, ಇವಾಗ ನಾವು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಪಾಸ್ ಆದ ತಕ್ಷಣ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ, ಸರಿನಾ? ಟ್ರೈನ್ ಲಾಸ್ಟ್ ಟೈಮು ಇದೇ ಟೈಮ್ಗೆ ಇಲ್ಲಿ ಬಂದಿದ್ವಿ ಅನ್ಸುತ್ತೆ. ಒಂದೇ ಸಲ 2 ಟ್ರೈನು. ಸೊ ಇನ್ನೂ ಒಂದು ಟ್ರೈನಿಗೆ ವೆಯ್ಟ್ ಮಾಡಬೇಕು ಅಂತ. ಒಂದು ಹೋಯ್ತಲ್ಲ ಇವಾಗ, ಓಕೆ ಬಿಡ್ತು. ಮುಕ್ತಿನಾಗ ದೇವಸ್ಥಾನದ ಮುಂದೆ ಅಂತೂ ಒಂಥರ ಜಾತ್ರೆ ಫೀಲ್ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಆ ಬಲೂನ್ ಗಾಡಿ ಆಗಿರಬಹುದು, ಆ ಚುರುಮುರಿಗೆ ಸ್ಟ್ಯಾಂಡ್ ಆಗಿರಬಹುದು, ಸಣ್ಣ ಪುಟ್ಟ ಸ್ಟಾಲ್ಗಳು ಸಾಕಷ್ಟು ಇತ್ತು. ಆ್ಯಂಡ್ ಜಂಗುಳಿ ಅಂತಾನೆ ಹೇಳ್ಬೋದು. ಕಾರ್ ಪಾರ್ಕ್ ನೋಡಿ, ಆಲ್ರೆಡಿ ಎಷ್ಟೊಂದು ಜನ ಬಂದು ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಈಗ ನಾವಿಲ್ಲಿ ಬಂದು ಇಳಿದಿದ್ದೀವಿ. ಅಭಿಷೇಕಕ್ಕೆ ನೇರ ಹೋಗ್ತಾ ಇದೀವಿ. ಮೂಲ ವಿಗ್ರಹಕ್ಕೆ ಈಗ ಅಭಿಷೇಕ ಮಾಡ್ತಾರೆ. ಬನ್ನಿ ನಮ್ಮ ಜೊತೆ ನೀವು ಅಭಿಷೇಕದ ದರ್ಶನ ಪಡ್ಕೊಳ್ಳಿ. ಹಾ,
ಜನ ಇದ್ದಾರೆ. ಸಮರ್ಪಯಾಮಿ ರಕ್ತವಸ್ತ್ರದ್ವಯಂಚಾರೋ ದೇವರುಣಂ ಸಮರ್ಪಯಾಮಿ ಮಲ್ಲಿಕಾರ್ಸುಗಂಧೀನಿ ಮಾರುತ್ಯಾದೀನಿ ವೈ ಪ್ರಭೋ ಮಯಾಂತಾನಿ ಭೋಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾ ಮಾಲಿಕಾನ್ ಸಮರ್ಪಯಾಮಿ ಸಂಗ್ರಹಾಯ ಮಹಾಹಸ್ತೆ ದಕ್ಷಿಣೇನ ನೀರಾಜನಂ ದರ್ಶಯಾಮಿ ನೀರಾಜನಾನಂತರವಾಚಮನೀಯಂ ಸಮರ್ಪಯಾಮಿ కొంచెం లేట్ అయింది ఇప్పుడు కూర్చొని చేసి ఓక్షరే తోడే నిరుదే నవనోయా మధ్యే సత్యాన్ తదే అవపశ్యంజనానా వశ్యం అపాయస్య సంఘసే ఓమాప్యాయ స్వసమే తదే విశ్వనస్తో అమృష్యం అపాయస్య సంఘసోశ్వస్య వాదినః దుర్భిదో ముఖాకర ప్రణాయోగం చితారిరత్ అఖిలా నాపాయామి ఓం శుక్రవతి జ్యోతిర్దేవోదేవోవతు పాదుపవత్వదివ్యాయ జన్మనే స్వామింద్రాయ సహవీసునాయ జ్యేష్ఠామలక్ష్మీర్నాశ యామ్యః అభోజనసమృద్ధించ సర్వాన్ నిర్ణుదనే గ్రహాత పునః కూడా బరి పశూనాం రూపమన్నస్యమయే శ్రీశ్రయతాయ పంచగత్యాయ చ ప్రవాహ్యాయ చ హరిద్రవం సమర్పయామి సంజ్ఞానే ఏకథా బ్రహ్మణ భారతే యోగః నమో తప్పేభ్యో యకే చ పృథివీ మనోగే అంతరిక్షే దివ్యేభ్యః सर्वे माविरुद्ध्यर्थं मूलनाग सुब्रह्मण्य चरणारविन्दयोः सहस्रपणाय विद्महे चक्षुश्रवणाय धीमहि तन्नो नाग प्रचोदयात् नागराजाय नमः क्षीरेण स्नापयामि ಮುಕ್ತಿನಾಗದಲ್ಲಿ ನಾಗರ ಪಂಚಮಿ ದಿನ ಎಂಥ ಅದ್ಭುತ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಮನಸ್ಸಿಗೆ ತೃಪ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಮೂಲ ಕಾರಣಗಳು ನೋಡಿ ಇಲ್ಲಿ ನಿಂತಿದ್ದಾರೆ ಇಬ್ಬರು. ಆ್ಯಕ್ಚುಲಿ ಒಂದೊಂದ್ಸಲ ಅನ್ಕೊಳ್ತೀವಲ್ಲ, ಎಷ್ಟೋ ಸಲ ಅನ್ಕೊಳ್ತಾ ಇದ್ರು ಆಗಲ್ಲ. ಇವತ್ತು ನೋಡಿ ಎಷ್ಟು ಸಡನ್ ಆಗಿ ಅನ್ಕೊಂಡಿದ್ದ ಆಂಟಿ. ಆ್ಯಂಡ್ ಆಂಟಿ ಒಂದು ಸ್ವಲ್ಪ ಮನ್ಸು ಮಾಡಿ ಫುಲ್ಲು ಆಯಿತು ಬಂದ್ಬಿಡಿ ಅಂದರು ಈ ಸಲ. ಸೊ ಹಾಗಾಗಿ ಆ್ಯಕ್ಚುಲಿ ಗೌರಿ ಅಮ್ಮ ಸಿಗಲಿಲ್ಲ ನಮ್ಗೆ ಇವತ್ತು. ಬಟ್ ಇಲ್ಲಿಂದಾನೆ ಗೌರಿ ಅಮ್ಮ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನಾವು. ನೆಕ್ಸ್ಟ್ ಸೃಷ್ಟಿ ಹೊತ್ತಿಗೆ ಗೌರಿ ಅಮ್ಮ ಸಿಗ್ತಾರೆ, ಅವತ್ತೊಂದು ದಿನ ಬಂದು ಮಾಡಿ. ಹಾಂ, ಗೌರಿ ಅಮ್ಮ ಮಲೇಷಿಯಾದಲ್ಲಿದ್ದಾರೆ, ಆದರೂ ಇಲ್ಲಿಂದಾನೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆ್ಯಂಡ್ ಸುನಂದ ಆಂಟಿಗೆ ಥ್ಯಾಂಕ್ಸ್. ಆ್ಯಂಡ್ ಅಫ್ಕೋರ್ಸ್ ಇವರಿಬ್ಬರು ಫ್ರೆಂಡ್ಶಿಪ್ ಅಲ್ವಾ ಅವರು. ಸೊ ಎಷ್ಟು ವರ್ಷದಿಂದ ಆಂಟಿ ಇದು ಸ್ಥಾಪನೆ ಆದಾಗ? ಸ್ಥಾಪನೆ 22 ವರ್ಷ ಆಯಿತು. 22 ವರ್ಷದಿಂದನೂ ನಾನು ಇದ್ದೀನಿ. ಜಾಗ ತಗೊಂಡು ದಿನದಿಂದ ನಾನು ತಗೊಳಕ್ ನೋಡೋಕೆ ಬಂದಾಗಿನಿಂದ ಇದ್ದೀನಿ. ಅವಾಗ್ನಿಂದನೂ ನಾನು ಇಲ್ಲಿ ಜೊತೆಗೆ ಜಾಗ ನೋಡೋಕೆ ಬಂದಾಗಿನಿಂದನೂ ಜೊತೆಗಿದ್ದೀನಿ. ಸೊ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೋ ತನಕ ತೆಗೆದಿರುತ್ತೆ? ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ತೆಗ್ದಿರುತ್ತೆ. ಯಾವ ಕಾರಣಕ್ಕೂ ಬಾಗ್ಲಿಕ್ಕಲ್ಲ. ಒಬ್ಬರು ಪುರೋಹಿತರು ಇದ್ದೇ ಇರ್ತಾರೆ, ಯಾವಾಗಲೂ ಇರ್ತಾರೆ. ಯಾವಾಗಲೂ ನೀವು ಅಂದರೆ ಫ್ರಮ್ ಸ್ಟಾರ್ಟ್ ಸ್ಕ್ರ್ಯಾಚಿಂದ ಜೊತೆಲಿದ್ದೀರಲ್ವ. ಸೊ ಹಾಗಾಗಿ ಎಲ್ಲದನ್ನು ನೋಡ್ಕೊಂಡು ಬಂದಿದ್ದೀರಲ್ವ. ಸೊ ಇವತ್ತು ಒಳ್ಳೆ ದರ್ಶನ ಕೊಡಿಸಿದ್ರಿ ಆಂಟಿ. ಅಭಿಷೇಕ ಕೂಡ ನೋಡಿದ್ವಿ. ಯೋಗ ಅಷ್ಟೇ, ಯೋಗ ಅಷ್ಟು ಈಸಿಯಾಗಿ ಸಿಗಲ್ಲ. ಥ್ಯಾಂಕ್ ಯು ಆಂಟಿ. ನಮ್ಮ ಅತ್ತೆನೂ ಏನೋ ಮಾತಾಡ್ತೀನಿ. ಒಂದೆರಡು ಮಾತು ಅಂತಿದ್ದಾರೆ. ಹೇಳಿ ಅಮ್ಮ. ಅಲ್ಲ, ಏನು ಅಂದರೆ ನಾನು ಇಲ್ಲಿ ಒಂದು 12 ವರ್ಷದಿಂದ ಬರ್ತಿದ್ದೀನಿ. ಅದಕ್ಕೆ ಗೌರಿ ಸುನಂದನ ಒಂದು ಪ್ರೋತ್ಸಾಹದಿಂದ ನನಗೆ ನಾಗಪ್ಪನದ ಒಂದು ಯೋಗ ಸಿಗ್ತಾ ಇದೆ. ಹಬ್ಬದ ದಿನ ನಿಟ್ ಉಪವಾಸದಲ್ಲಿ ಬಂದು ದೇವರಿಗೆ ಅಭಿಷೇಕ ಮಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೊರಗಡೆ ನೋಡಿ ಇಲ್ಲಿ ಬೇರೆಯವ್ರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರು. ನಾವು ಕೂಡ ಪ್ರಸಾದನ ಸ್ವೀಕರಿಸಿದ್ವಿ. ಸೂಪರ್ ಪ್ರಸಾದ. ಆರಾಮಾಗ್ತೀನಮ್ಮ. ನನ್ನ ಜೊತೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತು ಗೌರಿ ಅಮ್ಮ ಅವರ ಸುಪುತ್ರಿ, ಹಿರಿಯ ಪುತ್ರಿ. ನಮಸ್ತೆ. ಅವರ ಅಳಿಯ. ತಮ್ಮ ಪರಿಚಯ ಮಾಡಿಕೊಡಿ ಪ್ಲೀಸ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ನೀವು ಹೇಳ್ದಂಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತೆ ಗೌರಿ ಸುಬ್ರಹ್ಮಣ್ಯ ಅವ್ರ ಮಗಳು. ನಾನು ದೊಡ್ಡ ಮಗಳು. ನೀವು ಅಂದ್ರೆ ಬೇರೆ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಬೆಂಗಳೂರಲ್ಲಿ, ಹೌದು, ನಾನು ಒಂದು MNC ನಲ್ಲಿ ವರ್ಕ್ ಮಾಡ್ತೀನಿ. ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್. ವೆರಿ ನೈಸ್ ಸರ್. ತಮ್ಮ ಪರಿಚಯ.
ನನ್ನ ಹೆಸರು ಶ್ರೀಕಾಂತ್ ಅಂತ and ನಾನು ಸಾಫ್ಟ್ವೇರ್ ಇಂಜಿನಿಯರ್. ಶ್ರೀಕಾಂತ್ ಅವ್ರನ್ನ ಮಾಮೂಲಾಗಿ ಮಾತಾಡ್ಸಿದ್ದೆ ನಾನು. ಸಡನ್ ಆಗಿ ಮೈಕ್ ಹಿಡಿದು ಮಾತಾಡಿಸುವಾಗ ಅವ್ರ ವಾಯ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ರೆಗ್ಯುಲರ್ ಆಗಿ ಮಾತಾಡ್ತಿದ್ದಲ್ಲ, ಬಟ್ ಇವಾಗ ನಿಮ್ಮ ವಾಯ್ಸ್ ಅಲ್ಲಿ ಫುಲ್ ಒಂಥರ ಬೇಸ್ ವಾಯ್ಸ್ ಬಂತು. ವೆರಿ ನೈಸ್ ಸರ್. ಓಕೆ, ಸೊ ಅಂದ್ರೆ ಇವತ್ತು ನಾಗರ ಪಂಚಮಿ ವಿಶೇಷವಾದ ದಿನ, ಇಲ್ಲಿಗೆ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಮಗೆ. ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಈ ತರ ಎಲ್ಲ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಂಡ್ ಇಂಥ ಒಂದು ಯೋಗ ನಿಮ್ಮ ಫ್ಯಾಮಿಲಿಗೆ ಇದೆ ಅನ್ನೋದು ಒಂಥರ ಎಷ್ಟು ಹೆಮ್ಮೆ ಮತ್ತೆ ಎಷ್ಟು ಒಂಥರ ಸಮಾಧಾನ ಕೊಡುತ್ತೆ ಅಲ್ವಾ? ಖಂಡಿತವಾಗ್ಲು ನಮ್ಗೇನೆ ಇಲ್ಲಿ ಬಂದಾಗ ನಾವು ಹೊರಗಡೆ ನಾವು ಮನೆಯವರಾದ್ರೂನು ಸಹ ಇಲ್ಲಿ ಬಂದಾಗ ಪ್ರತಿಯೊಂದ್ ಸತಿ ಆ ಅಭಿಷೇಕ ಮಾಡಿದಾಗ್ಲೂ ನಮಗೂ ಒಂಥರ ಜುಂಬನ್ನತ್ತೆ, ಅಲ್ವಾ? ಖುಷಿ ಆಗತ್ತೆ. ಮತ್ತೆ ಇವತ್ತು ವಿಶೇಷ ನಾಗರ ಪಂಚಮಿ ದಿವಸ ನವನೀತ ಅಲಂಕಾರ ಪ್ರತಿ ವರ್ಷ ಮಾಡ್ತೀವಿ. ಅಂದ್ರೆ ಬೆಣ್ಣೆ ಅಲಂಕಾರ. ಅದು ನೀವು ಮೇಲ್ಗಡೆ ಮುಕ್ತಿನಾಗನ್ ದೇವಸ್ಥಾನಕ್ಕೆ ಹೋದಾಗ ನೋಡ್ಬೋದು. ಅದು ಅಷ್ಟೇನೆ 2 ಕಣ್ ಸಾಲದು ನೋಡೋದಿಕ್ಕೆ, ಅಷ್ಟು ಚೆನ್ನಾಗಿರತ್ತೆ. 13.5 ಅಡಿ ಇದೆ ಅಲ್ವಾ? 16.5 ಅಡಿ ಎತ್ತರ ಇರೋದು ನಾಗಕಲ್ಲು. ಇದು ಏಕಶಿಲಾ ಮೂರ್ತಿ. ಹೌದು, ಇದು ಒಂದೇ ಕಲ್ಲಲ್ಲಿ ಮಾಡಿರೋದು. ಇದು ಕಂಚಿಯ ಗಣಪತಿ ಸ್ಥಪತಿ ಅಂತ ಅವರು ಕೆತ್ತನೆ ಮಾಡಿರೋಂಥದ್ದು. ಇದು ನಮ್ಮ ತಂದೆ ಅವರಿಗೆ ಕನಸಿನಲ್ಲಿ ಬಂದು ಇಲ್ಲಿ ಇದ್ದಂತಹ ಒಂದು ಸರ್ಪದ ದರ್ಶನ ಮತ್ತೆ ಮತ್ತೆ ಆಗಿ ಅವರಿಗೆ ಇಲ್ಲಿ ಪ್ರೇರೇಪಣೆ ಸಿಕ್ತು, ಇದು ಮಾಡಬೇಕು ಅಂತ, ದೇವಸ್ಥಾನ ಕಟ್ಟಿಸ್ಬೇಕು ಅಂತ. ಹಂಗಾಗಿ ಇಲ್ಲಿ ಅವರು ಅದನ್ನ ಕೆಲಸ ಮಾಡಿದ್ದು. ಇಲ್ಲಿ ಒಂದು ಇದ್ದಿದ್ದ ಸರ್ಪದ ಒಂದು ಪೊರೆ ಎಷ್ಟು ಉದ್ದ ಇತ್ತು, ಅದು 16 ಅಡಿ ಇತ್ತು. ಅವರಿಗೆ ಕನಸಿನಲ್ಲಿ ನಾನು ಎಷ್ಟು ಉದ್ದ ಇದ್ದೀನೋ ನಿನಗೆ ಹೇಳಿದ್ದೀನಿ, ಅಷ್ಟು ಉದ್ದದ ಕಲ್ಲನ್ನ ನೀನು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳ್ದಂಗಾಗಿ ಅವರು ಕಲ್ಲನ್ನ ಹುಡುಕಿ ಏಕಶಿಲೆನಲ್ಲೇ ಮಾಡ್ಬೇಕು ಅಂತ ಹೇಳಿ ಹುಡುಕಿ ಮಾಡಿದ್ದು. ಅಂತ ವ್ಯಕ್ತಿಯ ಒಡನಾಟ ನಮಗೂ ಸಿಕ್ಕಿತ್ತು ಅನ್ನೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗತ್ತೆ. ಅಂಡ್ ಇಲ್ಲಿ ನಾಗರ ಪಂಚಮಿ ದಿನ ಅಂತೂ ವಿಶೇಷ ಇದ್ದೇ ಇರತ್ತೆ. ಅದು ಬಿಟ್ಟು ವರ್ಷದ ಇನ್ಯಾವತ್ತು ಏನೇನು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀರಾ? ನಾಗರ ಪಂಚಮಿ ದಿವಸನು ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ನಮ್ದು ಇಲ್ಲಿ ಆದಿಮುಕ್ತಿನಾಗ ದೇವಸ್ಥಾನ ಅಂತ ಕೆಳಗಡೆ ಇದೆ. ಅಲ್ಲಿ ಹುತ್ತಾ ಇರುವಂತ ಜಾಗ ಅದು. ಅಲ್ಲಿ ಅದು ಮೂಲ ವಿಗ್ರಹ. ಅಲ್ಲಿ ನಾಗರ ಕಲ್ಲಿಗೆ ಜನಗಳಿಗೆ ಅವ್ರ ಕೈಯಲ್ಲೇ ಅಭಿಷೇಕ ಮಾಡೋದಕ್ಕೆ ಈ ದಿವಸ ನಾವು ಅವಕಾಶ ಮಾಡ್ಕೊಡ್ತೀವಿ. ಇದು ನಾವು ಪ್ರತಿ ದಿವಸ ಇಲ್ಲಿ ಇರೋದಿಲ್ಲ. ನಾಗರ ಪಂಚಮಿ ದಿವಸ ಅವರೇ ಬಂದು ಸಂಕಲ್ಪ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇದು ತುಂಬಾ ವಿಶೇಷ. ಅಂದ್ರೆ ಇಲ್ಲಿಗೆ ಬಂದು ಡೈರೆಕ್ಟ್ ಆಗಿ ಅದಕ್ಕೆ ಇಲ್ಲಿ ಬರೋದಷ್ಟೇನೆ. ಇಲ್ಲಿ ಬಂದು ಸೇವೆ ಚೀಟಿ ತಗೊಂಡು ಪೂಜೆ ಮಾಡ್ಕೊಂಡು ಹೋಗೋದಷ್ಟೇ. ಬೇರೆ ತರದ ಏನು ಬುಕಿಂಗ್ ಎಲ್ಲ ಅವೆಲ್ಲ ಏನು ಇಲ್ಲ. ನೇರ ಬರೋದು, ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡ್ಕೊಂಡು ಹೋಗುವಂತದಷ್ಟೇ. ರಾಮಹಳ್ಳಿ ಅಂದ್ರೆ ಸಾಕಷ್ಟು ಬಸ್ ಇದೆ ಅನ್ಸುತ್ತಲ್ವಾ? ಇಲ್ಲಿ ಬಸ್ ಫೆಸಿಲಿಟಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅನ್ಸುತ್ತಲ್ಲ? ಹೌದು ಹೌದು. ರಾಮಹಳ್ಳಿ ತನಕ ನಿಮ್ಗೆ ಬೇಕಾದಷ್ಟು ಬಸ್, ಮಾರ್ಕೆಟ್, ಮೆಜೆಸ್ಟಿಕ್ ಎಲ್ಲಾ ಕಡೆಯಿಂದನೂ ಬರುತ್ತೆ. 227 ಸೀರೀಸ್ ಬಸ್ಸಸ್ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ದೇವಸ್ಥಾನದ ತನಕನೇ 227 ವೈ ಅಂತ ಒಂದು ಬಸ್ ಬರುತ್ತೆ. ಇಲ್ಲಿ ದೇವಸ್ಥಾನದ ಬಾಗಿಲುವರೆಗೂ ಬರುತ್ತೆ. ಇಲ್ಲ ಅಂದ್ರೆ ರಾಮಹಳ್ಳಿ ಮೇನ್ ಬಸ್ ಸ್ಟ್ಯಾಂಡ್ ಬಂದ್ರೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡ್ ಬರ್ಬೋದು, ಆಟೋಲ್ ಬರ್ಬೋದು. 1/2 ಕಿಲೋಮೀಟರ್ ಅಷ್ಟೇ. ಇಲ್ಲಿ ಬರೋದಿಕ್ಕೇನು ಅಷ್ಟೊಂದು ತೊಂದರೆ ಇಲ್ಲ. ಮತ್ತೆ ಮೊದಲು ಹಂಗಲ್ಲ. ಮೊದ್ಲು ಇಲ್ಲಿ ಏರಿಯಾಗ ಬರೋದಕ್ಕೆ ಜನಗಳಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಈಗ ತುಂಬಾ ಡೆವಲಪ್ ಆಗಿದೆ. ಬೇಕಾದಷ್ಟು ಫೆಸಿಲಿಟೀಸ್ ಇದೆ, ಅದರಿಂದ ಏನು ತೊಂದರೆ ಇಲ್ಲ. ಓಲಾ, ಊಬರ್ ಕೂಡ ಬರುತ್ತೆ. ಹೌದಾ? ವೆರಿ ನೈಸ್. ಗೊತ್ತಾಯ್ತಲ್ವಾ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿಗೆ ಹೇಗೆ ರೀಚ್ ಆಗ್ಬೇಕು ಅನ್ನೋದ್ರ ಬಗ್ಗೆ. ಸೊ ನಾಗರ ಪಂಚಮಿ ವಿಶೇಷದ ಬಗ್ಗೆ ಹೇಳಿದ್ರಿ. ಷಷ್ಠಿನಲ್ಲೂ ಇಲ್ಲಿ ವಿಶೇಷ ಕಾರ್ಯಕ್ರಮಗಳಿರುತ್ತೆ ಅಂತ? ಹೌದು, ವಿಶೇಷ ಕಾರ್ಯಕ್ರಮಗಳು, ವಿಶೇಷ ಪೂಜೆ. 3 ಷಷ್ಠಿ ಅಂದ್ರೆ ನಮ್ಗೆ ಈಗ ತುಳುವ ಷಷ್ಠಿಯಿಂದ ಶುರು ಆಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿಯಲ್ಲಿ 3 ಷಷ್ಠಿ ಬರುವಂತದ್ದು. ಅದು ತುಂಬಾ ವಿಶೇಷ. ಅಂದ್ರೆ ನಾವು ಆ ಟೈಮಲ್ಲಿ ಇಲ್ಲಿ ಉತ್ಸವಗಳನ್ನು ಮಾಡ್ತೀವಿ. ಆ ದಿವಸಗಳಲ್ಲಿ ಇದು ಮಯೂರ ವಾಹನ ಉತ್ಸವ, ಗಜವಾಹನ ಉತ್ಸವ ಮತ್ತೆ ರಥೋತ್ಸವ ಕೂಡ ಇರುತ್ತೆ. ಒಂದೊಂದು ಷಷ್ಠಿಯಲ್ಲಿ ಒಂದೊಂದು ಮಾಡುವಂತದ್ದು. ಅದು ತುಂಬಾ ವಿಶೇಷ. ಅದು ಬಿಟ್ರೆ ಮತ್ತೆ ನಾವು ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಅದು ಜ್ಯೇಷ್ಠ ಮಾಸದಲ್ಲಿ ಬರುವಂತದ್ದು. ಆವಾಗ ನಾವು 10 ದಿವಸದ ಕಾರ್ಯಕ್ರಮ ಸಂಪೂರ್ಣವಾಗಿ. ಹೌದು. ಅಂದ್ರೆ ಅದು ಗಣಪತಿ ಹೋಮದಿಂದ ಶುರುವಾಗಿ ಬೇರೆ ಬೇರೆ ಹೋಮಗಳು, ಅಂದ್ರೆ ಸುದರ್ಶನ ಹೋಮ ಇರ್ಬೋದು, ದುರ್ಗಾ ಹೋಮ, ಧನ್ವಂತರಿ ಹೋಮ, ಆಮೇಲೆ ಸರ್ಪಗಾಯತ್ರಿ ಹೋಮ, ಆಮೇಲೆ ರುದ್ರ ಹೋಮ ಮಾಡ್ತೀವಿ, ಮೃತ್ಯುಂಜಯ ಹೋಮ. ಹೀಗೆ ಎಲ್ಲಾ ಈ ಹೋಮಗಳ ಜೊತೆಗೆ ಕಲ್ಯಾಣೋತ್ಸವ, ಆಮೇಲೆ ಧೂಳೋತ್ಸವ, ಉಯ್ಯಾಲೋತ್ಸವ, ಶಯನೋತ್ಸವ ಎಲ್ಲ ಪಾಂಗೀತವಾಗಿ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಹೆಂಗೆ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಕೂಡ 10 ದಿವಸ ಎಲ್ಲ ಕಾರ್ಯಕ್ರಮಗಳು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಈಗ ಈ ಮುಕ್ತಿನಾಗದಲ್ಲಿ ಇನ್ನೂ ಮುಂದಿನ ಕಾರ್ಯಕ್ರಮಗಳು ಏನೇನು ಹಮ್ಮಿಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಹೇಗೆ? 2 ಮುಖ್ಯ ಕಾರ್ಯಕ್ರಮಗಳು ಆಗ್ಬೇಕಾಗಿದೆ. ಒಂದು, ನೀವು ಅಲ್ಲಿ ನೋಡ್ಬೋದು, ರಾಜಗೋಪುರದ ಕೆಲಸ ನಡೀತಾ ಇದೆ. ಬೃಹತ್ತಾದಂತಹ ರಾಜಗೋಪುರದ ಕೆಲಸ ನಡೀತಾ ಇದೆ. ಹೌದು. ಇದು ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಅದ್ರದ್ದು ಕುಂಭಾಭಿಷೇಕ, ಅದು ಕೆಲಸ ಇರುತ್ತೆ. ಅದು ಬಿಟ್ಟು ಇನ್ನೊಂದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಇಲ್ಲಿ ನಡೀತಾ ಇರೋದು ಅಂದ್ರೆ ಚಿಕ್ಕ ಪಳನಿ ಬೆಟ್ಟ ಅಂತ ಮಾಡ್ತಾ ಇದೀವಿ. ಚಿಕ್ಕ ಪಳನಿ ಬೆಟ್ಟ? ಹೌದು. ಅಂದ್ರೆ ಪಳನಿಯಲ್ಲಿ ಯಾವ ತರ ಮುರುಘನ ಪ್ರತಿಷ್ಠಾಪನೆ ಇದೆ,
ಅದೇ ತರ ಇಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರತಿಷ್ಠಾಪನೆ ಮಾಡಿದೀವಿ. ಅಂದ್ರೆ ಪ್ರತಿಷ್ಠಾಪನೆ ಆಗಿಲ್ಲ, ವಿಗ್ರಹ ತಂದು ನಿಲ್ಸಿದೀವಿ. ಇದು 21.5 ಅಡಿ ಎತ್ತರ ಇರುವಂತದ್ದು. 21.5 ಅಡಿ ಎತ್ತರ, ತುಂಬಾ ದೊಡ್ಡದಾದ ಭಾರತದಲ್ಲಿ ಒನ್ ಆಫ್ ದ ಎತ್ತರ, ವಿಶ್ವದಲ್ಲೇ ಇದು ಕಲ್ಲಿನಲ್ಲಿ ಕೆತ್ತಿರುವಂತಹ ಏಕೈಕ ಶಿಲೆ, ವಿಶ್ವದಲ್ಲೇ ಏಕೈಕ. ಇದು ಇಲ್ಲಿ ಚಿಕ್ಕಪಳನಿ ಬೆಟ್ಟ ತರ, ಅಂದ್ರೆ ಕೃತಕವಾಗಿ ಬೆಟ್ಟ ತರ ಮಾಡಿದೀವಿ. ಅಲ್ಲಿ ಮೇಲ್ಗಡೆ ಸ್ವಾಮಿಯನ್ನ ಕೂರ್ಸಿದೀವಿ. ಇನ್ನು ಅಲ್ಲಿ ಗೋಪುರದ ಕೆಲಸ ಅದು ನಡೀತಾ ಇದೆ. ಅದಾದ್ಮೇಲೆ ಪ್ರತಿಷ್ಠಾಪನೆ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂದ್ರೆ ಈ ಬೆಟ್ಟದಲ್ಲಿ ನಾವು 6 ಪಡೈ ವೀಡು ಅಂತ ತಮಿಳ್ನಾಡಿನಲ್ಲಿ ತುಂಬಾ ಫೇಮಸ್. ಅಂದ್ರೆ 6 ಸುಬ್ರಹ್ಮಣ್ಯನ ಕ್ಷೇತ್ರಗಳಿದೆ ತಮಿಳ್ನಾಡಿನಲ್ಲಿ. ಸಾಮಾನ್ಯ ಜನ ಎಲ್ಲಾನು ನೋಡಿದ್ರೆ ಒಂದು ಇದು ಕಂಪ್ಲೀಟ್ ಆ 6 ಜಾಗಗಳನ್ನ ನಾವು ಒಂದೇ ಜಾಗದಲ್ಲಿ ಮಾಡ್ಬೇಕು ಅಂತ ಅದಷ್ಟನ್ನು ನಾವು ಕೆತ್ತನೆ ಮಾಡಿ ರೆಡಿ ಮಾಡಿದೀವಿ. ಅದ್ ಕೆಲಸ ಇನ್ನು ನಡೀತಾ ಇದೆ. ಯಾವಾಗ ಆಗಬಹುದು? ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ದೊಡ್ಡದಾದಂತ ಪ್ರಾಜೆಕ್ಟ್. ಸೊ ವಿಗ್ರಹಗಳು ರೆಡಿ ಇದೆ, ಆದ್ರೆ ಅದ್ 6 ದೇವಸ್ಥಾನನು ಬಂದು ಕೆಲಸ ಮುಗಿಯೋಷ್ಟೊತ್ತಿಗೆ ಆಗತ್ತೆ, ಇನ್ನೊಂದು 2-3 ವರ್ಷ. ಓ, ವೆರಿ ನೈಸ್, ಆಲ್ ದ ವೆರಿ ಬೆಸ್ಟ್. ಅಂಡ್ ಆದಷ್ಟು ಬೇಗ ಆಗ್ಲಿ, ನಾವು ದರ್ಶನ ಪಡ್ಕೋಬೇಕು. ಸೊ ಕಾಯ್ತಾ ಇದೀವಿ ನಾವು. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಡೀಟೇಲ್ ಆಗಿ, ಆಕ್ಚುಲಿ ಇಲ್ಲಿಗೆ ಸಾಕಷ್ಟು ಸಲ ಬಂದಿದ್ರು ಇಷ್ಟೊಂದು ಇನ್ಫಾರ್ಮೇಶನ್ ನನಗೂ ಗೊತ್ತಿರಲಿಲ್ಲ. ಸೊ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನಾವು ನೆಕ್ಸ್ಟ್ ನಾಗಪ್ಪನ ದರ್ಶನ ಮಾಡ್ಕೊಳ್ಳೋಕೆ ಹೋದ್ವಿ. ಈಗಾಗಲೇ ಹೇಳಿರೋ ಹಾಗೆ ಇವತ್ತು ನವನೀತ ಅಲಂಕಾರ. ಆಹಾ, ಆ ಅಲಂಕಾರ ಅಷ್ಟು ದೊಡ್ಡ ನಾಗಪ್ಪನಿಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಈ ನಮ್ಮ 2 ಕಣ್ಣು ಸಾಲದು. ದೇಹನಾಗಂ ಮಹಿಮಾನಸ್ಯ ವಂದೇ ಯತ್ರ ಪೂರ್ವೆ ಸಾಧ್ಯ ಸಂಧಿ ದೇವಾಃ. ನಾಗಪ್ಪ ಆದಮೇಲೆ ಅಲ್ಲೇ ಸುತ್ತಮುತ್ತ ಇರುವಂಥ ಎಲ್ಲ ದೇವರುಗಳ ದರ್ಶನನೂ ಮಾಡ್ಕೊಂಡ್ವಿ. ಲಕ್ಷ್ಮೀ ನರಸಿಂಹ, ಗಣಪತಿ, ಸಾಯಿಬಾಬಾ, ಕಾಲಭೈರವ, ಪಟ್ಟದಮ್ಮ ಎಲ್ಲ ದೇವರ ದರ್ಶನನೂ ತುಂಬ ಚೆನ್ನಾಗಾಯ್ತು. ನೀವು ಇಲ್ಲಿ ತುಲಾಭಾರ ಬೇಕಾದರೂ ಮಾಡಿಸ್ಬೋದು. ಇವತ್ತು ನಾಗರ ಪಂಚಮಿ ವಿಶೇಷ ದಿನ ಆಗಿರೋದ್ರಿಂದ ಆ ಕಡೆ ಸೇವೆ ಟಿಕೆಟ್ ಕೊಡ್ತಾರೆ, ಈ ಕಡೆ ಅಭಿಷೇಕ ಆದಮೇಲೆ ಬಂದರೆ ಪ್ರಸಾದ ಕೊಡ್ತಾ ಇದ್ದಾರೆ. ನಾವು ಅತ್ತೆ ವಾಲಂಟಿಯರ್, ನಮ್ಮತ್ತೆ ಮತ್ತು ಅವರ ಫ್ರೆಂಡ್. ನಾಗರ ಪಂಚಮಿ ದಿನ ನೀವು ಇಲ್ಲಿಗೆ ಬಂದರೆ ನೀವೇ ನಿಮ್ಮ ಕೈಯಾರೆ ಅಭಿಷೇಕನ ಮಾಡ್ಬೋದು. ಅಭಿಷೇಕ ಟಿಕೆಟ್ಗಳು ಇಲ್ಲಿ ಕೊಡ್ತಿರ್ತಾರೆ. ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ಜಿಪೇ, ಫೋನ್ಪೇ ಇದೆಲ್ಲ ಏನಿರಲ್ಲ, ಕ್ಯಾಶ್ ತೊಗೊಂಡು ಬರಬೇಕಾಗುತ್ತೆ. ಯಾವುದೇ ಸೇವೆ ಟಿಕೆಟು ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಕ್ಯಾಶು, ಬಿಕಾಸ್ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಬಟ್ ನೀವೇ ನಿಮ್ಮ ಕೈಯಾರೆ ಹಾಲಿನ ಅಭಿಷೇಕ ದೇವರಿಗೆ ಮಾಡ್ಬೋದು. ಏನು ಗುರುವರೇ, ಆರಾಮ? ಬಿಸಿ ಮ್ಯಾನ್ ಆನ್ ದ ಫೋನ್. ಗೌರಿಯಮ್ಮನ ಹೇಗಿದೆಯಂತೆ ಮಲೇಷ್ಯಾ? ಮುಕ್ತಿನಾಗ ದೇವಸ್ಥಾನದಲ್ಲಿ ತುಂಬ ಒಳ್ಳೆ ದರ್ಶನ ಆಯಿತು, ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ಮುಕ್ತಿನಾಗ ದೇವಸ್ಥಾನ ಸಾಕಷ್ಟು ಜನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇನ್ನೂ ನೀವು ಇಲ್ಲಿಗೆ ಬಂದಿಲ್ಲ ಅಂದರೆ ರಾಮೋಹಳ್ಳಿಲಿದೆ, ಸಾಕಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇದೆ, ನೀವು ನಿಮ್ಮ ವೆಹಿಕಲಲ್ಲೂ ಬರಬಹುದು. ಮುಕ್ತಿನಾಗ ದೇವಸ್ಥಾನಕ್ಕೆ ಬನ್ನಿ. ಬೆಳಗ್ಗೆ 7 ಗಂಟೆಯಿಂದ ತೆಗೆದಿರುತ್ತೆ, ಸಾಯಂಕಾಲ 7 ಗಂಟೆ ತನಕ ಇರುತ್ತೆ, ಪ್ರತಿ ದಿನ ತೆಗೆದಿರುತ್ತೆ. ಸೊ ಬಂದು ದೇವರ ದರ್ಶನ ಪಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ವಿಶೇಷವಾದಂಥ ಕ್ಷೇತ್ರಗಳಿಗೆ ನಾವು ಭೇಟಿ ನೀಡ್ತಾ ಇರಬೇಕು. ಆ ಒಂದು ಶಕ್ತಿ ಏನಿದೆ ಅದು ನಮಗೆ ನಿಜವಾಗ್ಲೂ ಒಂದು ಪಾಸಿಟಿವಿಟಿನ ಕೊಡುತ್ತೆ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಖುಷಿಯಾಗಿದ್ದೀವಿ. ಈಗ ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ಹೇಳಿದೆ ಅಂಟಮಂದ್ರ ಹಬ್ಬ ಇದು ಅಂತ. ಸೊ ಆಲಾಪನ ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಕ್ಕನ ಮಕ್ಕಳು ಅವನಿಗೆ ಬೆನ್ನು ತೊಳಿತಾರೆ. ನಮ್ಮ ಮನೆಗೆ ನಮ್ಮ ಅಣ್ಣ ಬರ್ತಾನೆ, ಅವನಿಗೆ ಬೆನ್ನು ತೊಳಿತೀನಿ ನಾನು. ಇದನ್ನೆಲ್ಲ ನೀವು ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ. ಈಗ ಮುಕ್ತಿನಾಗಿಂದ ಮನೆ ಕಡೆಗೆ ಮನೆಗೆ ಬಂದಮೇಲೆ ಆಲಾಪು ಮನೆಗೆ ಬರೋದು 3:30-3:45 ಸ್ಕೂಲಿಂದ. ಸೊ ಬಂದ ತಕ್ಷಣ ಅವನಿಗೆ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿಸಿ ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ವಿ. ನಮ್ಮಲ್ಲಿ ವಾಡಿಕೆ ಏನಂದರೆ ಬೆನ್ನು ತೊಳಿಯೋಕ್ಕೆ ಮುಂಚೆ ಫಸ್ಟು ಹೊಟ್ಟೆ ತುಂಬಬೇಕು ಅಂಟಮಂದ್ರದ್ದು ಅಂತ. ಸೊ ಏನಾದರೂ ತಿನ್ನಕ್ಕೆ ಕೊಡ್ತಾರೆ. ಆಮೇಲೆ ನೋಡಿ ಬೆನ್ನು ತೊಳೆಯೋ ಹಬ್ಬ ಇದು ನಾಗರ ಪಂಚಮಿ. ಸ್ವರ ಸಿರಿ ಇಬ್ಬರು ಕೂತು ಶ್ರದ್ಧೆಯಿಂದ ನಾಗರ ಪಂಚಮಿ ಹಬ್ಬದಲ್ಲಿ ಅವ್ರ ತಮ್ಮನಿಗೆ ಪೂಜೆ ಮಾಡಿದ್ರು. ಸೊ ಅವ್ರ ತಮ್ಮ ಅವರಿಬ್ಬರ ಆಶೀರ್ವಾದನೂ ಪಡ್ಕೊಂಡ. ನಮ್ಮ ಮನೆಗೆ ವಾಪಸ್ ಬಂದಮೇಲೆ
ಹೆಚ್ಚು ಕಡಿಮೆ ಸಂಜೆ ಆಗಿತ್ತು ಅನ್ಸುತ್ತೆ, ಒಂದು 6:30-7 ಗಂಟೆ ಹೊತ್ತಿಗೆ ನಮ್ಮ ಅಣ್ಣ ಬಾಬು ಅಣ್ಣ, ನೀವು ಆ್ಯಕ್ಚುಲಿ ಬಾಬು ಅಣ್ಣನ ನಾನು ಬೇರೆ ವಿಡಿಯೋನಲ್ಲಿ ನೋಡಿರ್ತೀರಾ, ಅಣ್ಣ ಮಾಡಿದ ಅವಲಕ್ಕಿ ಬಿರಿಯಾನಿ ಅಂತ ಒಂದು ವಿಡಿಯೋ ಇದೆ. ಅಕಸ್ಮಾತ್ ನೀವು ಇನ್ನೂ ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ಆಯಿತಾ. ಸೊ ಅವ್ನು ಬಂದಾಗ ಅವ್ನು ನನಗೆ ತರಕಾರಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದ. ಸೊ ಹಾಗಾಗಿ ತರಕಾರಿ ಉಪ್ಪಿಟ್ಟು ಕೋಸಂಬರಿ ಎಲ್ಲ ತಿಂದ ಮೇಲೆ ನಾನು ಸಹ ಬೆಂದು ತೊಳೆದೆ ನಮ್ಮ ಅಣ್ಣಂಗೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಹರಟೆನೂ ಹೊಡೆದ್ವಿ. ನಾಗರ ಪಂಚಮಿಗೆ ನಾವು ಅಣ್ಣ ತಮ್ಮಂದ್ರಿಗೆ ಉಡುಗೊರೆ ಕೊಡ್ತೀವಿ, ಗೌರಿ ಹಬ್ಬಕ್ಕೆ ಅವರು ನಮಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಓಕೆ, ನಾಗರ ಪಂಚಮಿ ಹಬ್ಬ ಮುಗೀತು. ನಾವು ಮುಕ್ತಿನಾಗಕ್ಕೆ ಹೋಗಿದ್ವಿ, ನಮ್ಮ ಮನೆಯಲ್ಲೂ ಹಬ್ಬ ಹೇಗೆ ಆಚರಿಸಿದ್ವಿ, ಮುಕ್ತಿನಾಗದಲ್ಲಿ ದರ್ಶನ ಹೇಗಾಯ್ತು, ಅಭಿಷೇಕ ಹೇಗಾಯ್ತು ಎಲ್ಲ ನೋಡಿದ್ರಿ ನೀವು. ಇವತ್ತಿನ ದಿನ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನನ್ನ ವಿಡಿಯೋ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಮ್ಮ ಅಣ್ಣನ ಕೆಳಗಡೆ ಬಿಡೋದಕ್ಕೆ ನಾವು ಹೋಗಿದ್ವಿ ಈಗ. ಸೊ ಹೊರಟ ನಾವು ಲಿಫ್ಟ್ ಹತ್ಕೊಂಡು ನಮ್ಮ ಮನೆ ಕಡೆಗೆ ಬರ್ತಾ ಇದೀವಿ. ಈಗ ನಾವು ಚೂರು ಸ್ವಲ್ಪ ಗೊತ್ತಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು. ಓಕೆನಾ? ಸರಿ, ಮುಂದಿನ ವಿಡಿಯೋನಲ್ಲಿ 8th ಫ್ಲೋರ್ ನಮ್ಮ ಫ್ಲೋರ್ ಬಂತು. ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಭೇಟಿ ಅಂತ